ಪಂದ್ಯದಲ್ಲಿ ಗೆಲ್ಲಬಹುದಾಗಿದ್ದಂತಹ ಪಂದ್ಯವನ್ನ ಭಾರತ ಕೈಚೆಲ್ಲಿತ್ತು. ಬರ್ಮಿಂಗ್ಹ್ಯಾಮ್ನಲ್ಲಿ ಅಸಾಧ್ಯ ಎನಿಸಿದ್ದ ಪಂದ್ಯದಲ್ಲಿ ಗೆದ್ದು ಇತಿಹಾಸವನ್ನೇ ನಿರ್ಮಿಸಿತ್ತು. ಈಗ ಕ್ರಿಕೆಟ್ ಕಾಶಿ ಅಂತಾನೆ ಕರೆಸಿಕೊಳ್ಳುವಂತ ಲಾರ್ಡ್ಸ್ ಮೈದಾನದಲ್ಲಿ 3ನೇ ಪಂದ್ಯದ ಚಾಲೆಂಜ್ ಶುರುವಾಗಲಿದೆ. ಜುಲೈ 10 ಅಂದ್ರೆ ಗುರುವಾರದಿಂದ 3ನೇ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗಲಿದ್ದು ಮತ್ತೊಮ್ಮೆ ಇಂಗ್ಲೆಂಡ್ ತಂಡವನ್ನ ಬಗ್ಗು ಬಡಿಯೋಕೆ ಭಾರತ ರೆಡಿಯಾಗಿದೆ. ಈ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ಮೇಜರ್ ಸರ್ಜರಿ ಅಂತೂ ಆಗಲಿದೆ. ಹಾಗೆ ಪ್ರಸಿದ್ಧ ಕೃಷ್ಣಗೂ ಕೂಡ ಕೋಕ್ ಕೊಡೋದು ಪಕ್ಕಾ ಇದೆ. IPLನಲ್ಲಿ ಹೀರೋ ಆಗಿದ್ದಂತಹ ಪ್ರಸಿದ್ಧ ಕೃಷ್ಣಗೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಡಮ್ಮಿ ಆಗಿದ್ದಾರೆ. ಹಾಗಾದ್ರೆ ಹೇಗಿರುತ್ತೆ ತಂಡ? ಯಾರನ್ನೆಲ್ಲ ಡ್ರಾಪ್ ಮಾಡಲಾಗುತ್ತೆ, ಹಾಗೆ ಯಾರನ್ನ ಸೇರಿಸಿಕೊಳ್ಳಲಾಗುತ್ತೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ ಗೆದ್ದು 2ನೇ ಪಂದ್ಯದಲ್ಲೂ ಕೂಡ ನಾವೇ ವಿನ್ನರ್ಸ್ ಅಂತ ಇಂಗ್ಲೆಂಡ್ ಟೀಮ್ ಬಡಾಯಿ ಕೊಚ್ಚಿಕೊಳ್ತಾ ಇತ್ತು. ಬಟ್ ಆಕಾಶ್ ದೀಪ್ ಮತ್ತು ಸಿರಾಜ್ ಕೊಟ್ಟ ಬೌಲಿಂಗ್ ಡೋಸ್ಗೆ ಈಗ ಗಾಯಗೊಂಡ ಸಿಂಹಗಳಂತಾಗಿದ್ದಾರೆ. ಅದು ಕೂಡ ಎಡ್ಜ್ ಬಾಸ್ಟನ್ನಲ್ಲಿ ಮೊದಲ ಬಾರಿಗೆ ಸೋತಿರೋದು ಗಾಯದ ಮೇಲೆ ಉಪ್ಪು ಸವರಿದಂತಾಗಿದೆ. ಹೀಗಾಗಿ ಶತಾಯ ಗತಾಯ ಲೀಡ್ಸ್ನಲ್ಲಿ ಟಫ್ ಫೈಟ್ ಕೊಡೋಕೆ ಕಾಯ್ತಾ ಇದ್ದಾರೆ. ಹಾಗೆ ಇಬ್ಬರು ಮಾರಕ ವೇಗಿಗಳನ್ನು ಕೂಡ ಅಖಾಡಕ್ಕಿಳಿಸೋ ಪ್ಲಾನ್ನಲ್ಲಿದ್ದಾರೆ. ಮತ್ತೊಂದು ಕಡೆ ಎಡ್ಜ್ ಬಾಸ್ಟನ್ನಲ್ಲಿ ನೀಡಿದಂತಹ ಬ್ಲಾಕ್ ಬಾಸ್ಟರ್ ಪರ್ಫಾರ್ಮೆನ್ಸ್ನೇ ಕಂಟಿನ್ಯೂ ಮಾಡೋಕೆ ಶುಭ್ಮನ್ ಗಿಲ್ ಬಳಗ ಕೂಡ ಪಕ್ಕ ಪ್ಲಾನ್ ಮಾಡಿದೆ. ಅದು ಅಲ್ಲದೆ ಪ್ಲೇಯಿಂಗ್ 11ನಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಲಿವೆ. ಬೂಮ್ರಾ ರೀ ಎಂಟ್ರಿ, ಪ್ರಸಿದ್ಧ ಕೃಷ್ಣ ಡ್ರಾಪ್. IPLನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಂತ ಪ್ರಸಿದ್ಧ ಕೃಷ್ಣಗೆ ಇಂಗ್ಲೆಂಡ್ ಪ್ರವಾಸಕ್ಕೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಇಲ್ಲೂ ಕೂಡ ಅಂಥದ್ದೇ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ರು. ಆದರೆ ಆಡಿರುವಂಥ 2 ಪಂದ್ಯಗಳಲ್ಲಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಮಾಡೋಕೆ ಪ್ರಸಿದ್ಧ ಕೃಷ್ಣಗೆ ಸಾಧ್ಯವಾಗಿಲ್ಲ. ಹೀಗಾಗಿ 3ನೇ ಪಂದ್ಯದಿಂದ ಹೊರಗುಳಿಯುವಂತಹ ಸಾಧ್ಯತೆ ಇದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ 5 ವಿಕೆಟ್ಗಳನ್ನ ಪಡೆದರೂ ಕೂಡ ರನ್ಸ್ ನೀಡುವಲ್ಲಿ ದುಬಾರಿಯಾಗಿದ್ರು. ಬಟ್ 2ನೇ ಪಂದ್ಯದಲ್ಲಿ ಕೃಷ್ಣಗೆ ಸಿಕ್ಕಿದ್ದು 1 ವಿಕೆಟ್. ಅದು ಅಲ್ಲದೆ ಲಾರ್ಡ್ಸ್ನಲ್ಲಿ ನಡೆಯಲಿರುವಂತಹ 3ನೇ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಆಡೋದು ಬಹುತೇಕ ಕನ್ಫರ್ಮ್ ಇದೆ. ಸೊ ಬುಮ್ರಾ ಇನ್ನಾದ್ರೆ ಪ್ರಸಿದ್ಧ ಹೊರಬೀಳೋದು ಗ್ಯಾರಂಟಿ ಆಗುತ್ತೆ. 2ನೇ ಟೆಸ್ಟ್ನ ಗೆಲುವಿನ ರೂವಾರಿಗಳಾದಂಥ ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ 3ನೇ ಪಂದ್ಯಕ್ಕೆ ಕನ್ಫರ್ಮ್ ಆಗಿ ಆಡ್ತಾರೆ. ಸೊ ಬುಮ್ರಾಗೆ ಪ್ರಸಿದ್ಧ ಸ್ಥಾನವನ್ನ ಬಿಟ್ಕೊಡ್ಲೇಬೇಕಾಗುತ್ತೆ. ಅಷ್ಟಕ್ಕೂ ಇಲ್ಲಿ ಪ್ರಸಿದ್ಧರನ್ನ ಡ್ರಾಪ್ ಮಾಡೋಕೆ ಕೆಲ ಕಾರಣಗಳು ಕೂಡ ಇವೆ. 2025ರ IPLನಲ್ಲಿ ತಮ್ಮ ಮಾರಕ ಬೌಲಿಂಗ್ ಅಟ್ಯಾಕ್ನಿಂದಲೇ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿದ್ದಂತ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೆ ಈಗ ಇಂಗ್ಲೆಂಡ್ ಪ್ರವಾಸವೇ ದುಸ್ವಪ್ನವಾಗಿ ಕಾಡ್ತಾ ಇದೆ. IPLನಲ್ಲಿ ರನ್ ಕೊಡದೆ ಹೆಸರು ಮಾಡಿದ್ದ ಕೃಷ್ಣ ಈಗ ಇಂಗ್ಲೆಂಡ್ ಪ್ರವಾಸದಲ್ಲಿ ಧಾರಾಳವಾಗಿ ರನ್ಗಳನ್ನು ಬಿಟ್ಕೊಡ್ತಿದ್ದಾರೆ. ಹೀಗಾಗಿ 3ನೇ ಪಂದ್ಯದಿಂದ ಡ್ರಾಪ್ ಮಾಡುವಂತ ಚಾನ್ಸಸ್ ಇದೆ. ಅದು ಅಲ್ಲದೆ ಜಸ್ಪ್ರೀತ್ ಬುಮ್ರಾ 3ನೇ ಟೆಸ್ಟ್ ಪಂದ್ಯದಲ್ಲಿ ಆಡೋದಾಗಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. 2ನೇ ಪಂದ್ಯದಲ್ಲಿ ಆಕಾಶ್ ದೀಪ್ 187 ರನ್ಗಳನ್ನು ನೀಡಿ 10 ವಿಕೆಟ್ ಕಬಳಿಸಿದ್ರು. ಇದು ಅವರ ಮೊದಲ 10 ವಿಕೆಟ್ಗಳ ಗೊಂಚಲು. ಹಾಗೆ ಇಂಗ್ಲೆಂಡ್ನಲ್ಲಿ ಭಾರತೀಯ ಬೌಲರ್ ನೀಡಿದ ಅತ್ಯುತ್ತಮ ಪ್ರದರ್ಶನ ಕೂಡ ಆಗಿತ್ತು. ಮತ್ತೊಂದು ಕಡೆ ಮೊಹಮ್ಮದ್ ಸಿರಾಜ್ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟ್ ಅನ್ನ ಬೇಟೆಯಾಡಿದ್ರು. ಸೊ ಬೂಮ್ರಾಗೆ ಅವಕಾಶ ಕಲ್ಪಿಸೋಕೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವರನ್ನೇ ಹೊರಗಿಡಬೇಕಾಗುತ್ತೆ. ಇನ್ನು ಬೌಲಿಂಗ್ನಲ್ಲೂ ಕೂಡ ಪ್ರಸಿದ್ಧ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ದಾರೆ. ಇಂಗ್ಲೆಂಡ್ ಆಟಗಾರರು ಪ್ರಸಿದ್ಧ ಕೃಷ್ಣ ಅವರ ಮೇಲೆ T20 ಶೈಲಿಯಲ್ಲೇ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅದರಲ್ಲೂ ಜೇಮಿ ಸ್ಮಿತ್ ಅಂತೂ ಪ್ರಸಿದ್ಧ ಕೃಷ್ಣ ಅವರ ಓವರ್ನಲ್ಲಿ 4-6-4-4 ವೈಡ್ ಹಾಗೆ 4 ರನ್ಗಳೊಂದಿಗೆ ಒಂದೇ ಓವರ್ನಲ್ಲಿ 23 ರನ್ಗಳನ್ನ ಗಳಿಸಿದ್ರು. ಈ ಓವರ್ವರೆಗೂ ಕೂಡ ನಿಧಾನವಾಗಿ ಆಡ್ತಾ ಇದ್ದ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಮೂಲಕ ಸ್ಫೋಟಕ ಆಟವನ್ನ ಶುರು ಮಾಡಿಕೊಂಡಿದ್ರು. ಸೊ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ಗೆ ಫ್ಯಾನ್ಸ್ ಅಷ್ಟೇ ಅಲ್ಲ, ಕಾಮೆಂಟೇಟರ್ಸ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಲೀಡ್ಸ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದ ಟೈಮಲ್ಲಿ ಪ್ರಸಿದ್ಧ ಕೃಷ್ಣ 42 ಓವರ್ಗಳಲ್ಲಿ 6ಕ್ಕಿಂತ ಹೆಚ್ಚು ಎಕಾನಮಿಯಲ್ಲಿ 220 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಇನ್ನು ಬರ್ಮಿಂಗ್ಹ್ಯಾಮ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲೂ ಕೂಡ 13 ಓವರ್ಗಳಲ್ಲಿ 72 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಇಂಗ್ಲೆಂಡ್ ಒಂದು ಹಂತದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 84 ರನ್ಗಳಿಗೆ 5 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಆದರೆ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ 6ನೇ ವಿಕೆಟ್ಗೆ 303 ರನ್ಗಳ ಪಾರ್ಟ್ನರ್ಶಿಪ್ ನೀಡಿದ್ರು. ತಂಡದ ಮೊತ್ತವನ್ನ 387ಕ್ಕೆ ತಲುಪಿಸಿದ್ರು. ಪ್ರಸಿದ್ಧ ಕೃಷ್ಣ ಅವರ ಕಳಪೆ ಬೌಲಿಂಗ್ನ ಸಂಪೂರ್ಣ ಲಾಭವನ್ನ ಪಡೆದಂತ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ರು. ಅಲ್ಲದೆ ಪ್ರಸಿದ್ಧ ಕೃಷ್ಣ 148 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವ ವೇಗಿಯೂ ಮಾಡದಂತ ಕೆಟ್ಟ ದಾಖಲೆಯನ್ನು ಬರೆದಿದ್ರು. ಟೆಸ್ಟ್ನಲ್ಲಿ ಕನಿಷ್ಠ 500 ಎಸೆತಗಳನ್ನ ಬೌಲ್ ಮಾಡಿದಂತ ಬೌಲರ್ಗಳ ಪಟ್ಟಿಯಲ್ಲಿ ಪ್ರಸಿದ್ಧ ಕೃಷ್ಣ ಅವರೇ ಅತ್ಯಂತ ದುಬಾರಿ ಬೌಲರ್ ಆಗಿದ್ದಾರೆ. ಎಕಾನಮಿ ದರ ಪ್ರತಿ ಓವರ್ಗೆ 5 ಅಥವಾ ಅದಕ್ಕಿಂತ ಹೆಚ್ಚಿದೆ.
ಇದು ಇತರ ಬೌಲರ್ಗಳಿಗೆ ಹೋಲಿಸಿದ್ರೆ ಅತ್ಯಂತ ಕೆಟ್ಟ ಹಾಗೆ ಕಳಪೆ ಪ್ರದರ್ಶನವಾಗಿದೆ. ಸೊ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ನಲ್ಲಿ 2ನೇ ಪಂದ್ಯದಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋಕೆ ಸಾಧ್ಯವಾಗಿಲ್ಲ. ವಿಕೆಟ್ ತೆಗೆದು ಒಂದೇ ಆದ್ರೂ ಕೂಡ ಅದಕ್ಕಿಂತ ಜಾಸ್ತಿ ರನ್ ಬಿಟ್ಕೊಟ್ಟಿದ್ದೆ ಅವರಿಗೆ ಮೈನಸ್ ಆಗ್ತಾ ಇದೆ. ಹೀಗಾಗಿ 3ನೇ ಪಂದ್ಯದಲ್ಲಿ ಆಡೋದು ಡೌಟ್ ಇದೆ. ಇನ್ನು ಕೃಷ್ಣ ಅಷ್ಟೇ ಅಲ್ಲ, ಮತ್ತೆ ಕೆಲವರಿಗೂ ಕೂಡ ಡ್ರಾಪ್ ಭೀತಿ ಎದುರಾಗಿದೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಬಹುತೇಕರ ಕಣ್ಣು ಕರುಣ್ ನಾಯರ್ ಮೇಲಿತ್ತು. ದೇಶಿ ಕ್ರಿಕೆಟ್ನಲ್ಲಿ ರನ್ ಸುನಾಮಿ ಎಬ್ಬಿಸಿದ್ದ ಕರುಣ್ ನಾಯರ್ ಬರೋಬ್ಬರಿ 8 ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅಂಥದ್ದೇ ಪ್ರದರ್ಶನ ಬರುತ್ತೆ ಅನ್ನೋದೇ ಬಹುತೇಕರ ಇಮ್ಯಾಜಿನ್ ಆಗಿತ್ತು. ಆದ್ರೆ ಕರುಣ್ ನಾಯರ್ ಮೊದಲ 2 ಪಂದ್ಯಗಳ 4 ಇನ್ನಿಂಗ್ಸ್ಗಳಲ್ಲೂ ಕೂಡ ಯಾವುದೇ ಬಿಗ್ ಸ್ಕೋರ್ ಕಲೆ ಹಾಕೋಕೆ ಸಾಧ್ಯವಾಗಲಿಲ್ಲ. ಮೊದಲನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 0, 2ನೇ ಇನ್ನಿಂಗ್ಸ್ನಲ್ಲಿ 20 ರನ್, ಇನ್ನು 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 31 ರನ್, 2ನೇ ಇನ್ನಿಂಗ್ಸ್ನಲ್ಲಿ 26 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ 4 ಇನ್ನಿಂಗ್ಸ್ಗಳಿಂದ ಜಸ್ಟ್ 77 ರನ್ಗಳನ್ನು ಗಳಿಸಿದ್ದಾರೆ. ಹೀಗಾಗಿ ಅವರನ್ನ ಲಾರ್ಡ್ಸ್ ಟೆಸ್ಟ್ ನಿಂದ ಕೈ ಬಿಡುವಂತ ಸಾಧ್ಯತೆಗಳು ಹೆಚ್ಚಿವೆ. ಹೀಗಾಗಿ ಆಂಗ್ಲರ ನಾಡಿನಲ್ಲಿ ರನ್ ಗಳಿಕೆಗೆ ಪರದಾಡ್ತಿರುವಂತಹ ಕರುಣ್ರ ಮುಂದಿನ ಪಂದ್ಯದಿಂದ ಡ್ರಾಪ್ ಮಾಡುವಂತ ಬಗ್ಗೆ ಚಿಂತನೆ ನಡೆದಿದೆ. ಒಂದ್ ವೇಳೆ ಲಾರ್ಡ್ಸ್ ಟೆಸ್ಟ್ ನಿಂದ ಡ್ರಾಪ್ ಆದ್ರೆ ಕರುಣ್ ನಾಯರ್ ಅವರ ಕರಿಯರ್ ಕೂಡ ಅಂತ್ಯವಾಗುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ 3ನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್, ಕರುಣ್ ನಾಯರ್ ಇಬ್ರು ಕೂಡ ಫೇಲ್ಯೂರ್ ಆಗಿದ್ದಾರೆ. ಸೊ ಬೆಂಚ್ ಕಾದಿರುವಂತ ಅಭಿಮನ್ಯು ಈಶ್ವರನ್ಗೆ ಅವಕಾಶ ನೀಡೋಕೆ ಇದಕ್ಕಿಂತ ಒಂದು ಒಳ್ಳೆ ಟೈಮ್ ಕೂಡ ಸಿಗೋದಿಲ್ಲ. ಟೆಸ್ಟ್ ಸ್ಪೆಷಲಿಸ್ಟ್ ಅಭಿಮನ್ಯು ವಾರ್ಮ್ ಅಪ್ ಗೇಮ್ನಲ್ಲೇ ಭಾರತ ಎ ತಂಡದ ಪರ ಕ್ರಮವಾಗಿ 68 ಹಾಗೆ 80 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಂಗ್ಲೆಂಡ್ ಕಂಡೀಷನ್ಸ್ಗೂ ಕೂಡ ಹೊಂದಿಕೊಂಡಿದ್ದಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 48ರ ಬ್ಯಾಟಿಂಗ್ ಅವರೇಜ್ನಲ್ಲಿ 7,841 ರನ್ ಗಳಿಸಿರುವಂತಹ ಈಶ್ವರನ್ಗೆ ಒಂದು ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇದೆ. ಹಾಗೆ 2ನೇ ಟೆಸ್ಟ್ನಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಂತ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಟೀಮ್ ಇಂಡಿಯಾದ ಪೇಸ್ ಆಲ್ರೌಂಡರ್ ಯಾವ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಒಬ್ಬ ಸ್ಪೆಷಲಿಸ್ಟ್ ಬ್ಯಾಟರ್ ಅಥವಾ ಸ್ಪೆಷಲಿಸ್ಟ್ ಬೌಲರ್ ಜೊತೆಗೆ ಕಣಕ್ಕಿಳಿಯುವಂತ ಚರ್ಚೆಯೂ ಇದೆ. ಇಂಗ್ಲೆಂಡ್ ಲಯನ್ಸ್ ಎದುರು ಉತ್ತಮ ಆಟವಾಡಿರುವಂತಹ ಧ್ರುವ್ ಜುರೇಲ್ 3 ಹಾಫ್ ಸೆಂಚುರಿ ಸೇರಿ 4 ಇನ್ನಿಂಗ್ಸ್ಗಳಿಂದ 227 ರನ್ಗಳನ್ನು ಕಲೆ ಹಾಕಿದ್ರು. ಲಾರ್ಡ್ಸ್ ಪಿಚ್ ಬ್ಯಾಟಿಂಗ್ಗೆ ಹೆಚ್ಚು ಸಹಕಾರಿಯಾಗಲಿದೆ. ಹೀಗಾಗಿ ಸಾಲಿಡ್ ಟಚ್ ನಲ್ಲಿರುವಂತಹ ಜುರೇಲ್ಗೆ ಚಾನ್ಸ್ ನೀಡಿದ್ರೆ ಬ್ಯಾಟಿಂಗ್ ಡೆಪ್ತ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಜುರೇಲ್ ಬದಲಾಗಿ ವೇಗಿ ಹರ್ಷದೀಪ್ ಸಿಂಗ್ ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ಕೂಡ ತಂಡದಲ್ಲಿದೆ. ಇತ್ತ ಚೈನಾ ಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಕಳೆದ 2 ಪಂದ್ಯಗಳಿಂದ ಬೆಂಚ್ಗೆ ಸೀಮಿತವಾಗಿದ್ದಾರೆ. ಇತ್ತ 2ನೇ ಟೆಸ್ಟ್ ಪಂದ್ಯದಲ್ಲಿ ರವೀಂದ್ರ ಜಡೇಜಾ ಹಾಗೆ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ನಲ್ಲಿ ಮಿಂಚಿದ್ರು. ಬಟ್ ಬೌಲಿಂಗ್ ನಲ್ಲಿ ಎಫೆಕ್ಟಿವ್ ಅನಿಸಿರ್ಲಿಲ್ಲ. ಸ್ಪಿನ್ ಬೌಲಿಂಗ್ ಕೈ ಕೊಡ್ತಾ ಇರೋದು ಭಾರತಕ್ಕೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ನ ಕಣಕ್ಕಿಳಿಸುವಂತ ಯೋಚನೆ ಇದೆ. ಹಾಗೇನಾದ್ರೂ ಕುಲ್ದೀಪ್ ಯಾದವ್ ತಂಡಕ್ಕೆ ಬರಬೇಕು ಅಂದ್ರೆ ಜಡೇಜಾ ಅಥವಾ ಸುಂದರ್ ಇಬ್ಬರಲ್ಲಿ ಒಬ್ಬರನ್ನ ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಯಾರು ಹೊರ ಬೀಳ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲವಾಗಿದೆ. ಸದ್ಯ ಇಂಗ್ಲೆಂಡ್ ವಿರುದ್ಧ 2ನೇ ಪಂದ್ಯದ ಗೆಲುವಿನೊಂದಿಗೆ ಭಾರತ ತಂಡ 2025-27ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ. ಭಾರತ 2 ಪಂದ್ಯಗಳಲ್ಲಿ 1ರಲ್ಲಿ ಗೆದ್ದಿದ್ರೆ 1 ಸೋಲಿನೊಂದಿಗೆ 50% ಗೆಲುವಿನ ಪ್ರತಿಶತವನ್ನು ಹೊಂದಿದೆ. ಆಡಿರುವಂತ 2 ಪಂದ್ಯಗಳಲ್ಲೂ ಗೆದ್ದಿರುವಂತ ಆಸ್ಟ್ರೇಲಿಯಾ ಅಗ್ರಸ್ಥಾನದಲ್ಲಿದೆ. ಇನ್ನು 2 ಪಂದ್ಯಗಳಲ್ಲಿ 1 ಗೆಲುವು 1 ಡ್ರಾನೊಂದಿಗೆ ಶ್ರೀಲಂಕಾ 2ನೇ ಸ್ಥಾನದಲ್ಲಿದೆ. ಇನ್ನು ಇಂಗ್ಲೆಂಡ್ ತಂಡ 4ನೇ ಸ್ಥಾನದಲ್ಲಿ ಹಾಗೆ ಬಾಂಗ್ಲಾದೇಶ 5ನೇ ಸ್ಥಾನದಲ್ಲಿದೆ. ಒಟ್ಟಿನಲ್ಲಿ ಲಾರ್ಡ್ಸ್ ನಲ್ಲಿ ಮತ್ತೊಂದು ಜಯಭೇರಿಯ ನಿರೀಕ್ಷೆಯಲ್ಲಿರುವಂತಹ ಟೀಂ ಇಂಡಿಯಾ ತಂಡದಲ್ಲಿ ಮೇಜರ್ ಸರ್ಜರಿ ಮಾಡೋದಂತೂ ಪಕ್ಕ ಇದೆ. ಸೊ ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ನಿಮ್ಮ ಪ್ರಕಾರ 3ನೇ ಪಂದ್ಯದಲ್ಲಿ ಪ್ರಸಿದ್ಧ ಕೃಷ್ಣ ಆಡ್ಬೇಕಾ ಅಥವಾ ಪ್ಲೇಯಿಂಗ್ 11 ಹೇಗಿರ್ಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.